ನಟ ನಟಿಯರು ಚಿತ್ರದ ಪ್ರಚಾರಕ್ಕಾಗಿ ಏನೆಲ್ಲ ಮಾಡ್ತಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಆ ಸಿನಿಮಾ ಪ್ರೇಕ್ಷಕರಿಗೆ ರೀಚ್ ಆಗಬೇಕು ಅಂದ್ರೆ ಚಿತ್ರದ ಮಂದಿ ಕೆಲವೊಂದು ಗಿಮಿಕ್ಗಳನ್ನ ಮಾಡ್ತಾರೆ. ಹಾಗೆ ಕಳ್ಳರ ಸಂತೆಯ ಹೀರೋ ಯಶ್ ಕೂಡ ಇವತ್ತು ವಿಭಿನ್ನವಾಗಿ ಚಿತ್ರದ ಪ್ರಚಾರಕ್ಕಿಳಿದ್ರು. ಅದು ಹೇಗೆ ಅಂತೀರಾ? ನೀವೇ ನೋಡಿ. ಕಳೆದು ಹೋದ ಖಾಲಿ ಪುಟವ ಮರಳಿ ತಂದು ಕಾವ್ಯ ಬರೆದೆ, ಕಾವ್ಯದೊಳಗೆ ತೋರಿದೆ ಹೊಸ ಬದುಕಿನ ಸುವಾಲಿಯ ಸೊಬಗಿನ ರಂಗೋಲಿಯ. ಇದೇನಿದು, ಯಶ್ ಆಟೋ ಓಡಿಸ್ತಿದ್ದಾರೆ. ಇದ್ಯಾವಾಗ ಇವರು ಆಟೋ ಡ್ರೈವರ್ ಆದ್ರು ಅಂತ ಆಶ್ಚರ್ಯ ಪಡಬೇಡಿ. ಯಶ್ ಇವತ್ತು ಕಾಕಿ ಕೋಟು ಹಾಕಿ ಮೂವರು ಹುಡುಗಿಯರನ್ನ ತಮ್ಮ ಆಟೋದಲ್ಲಿ ಕೂರಿಸಿಕೊಂಡು ಮೆಜೆಸ್ಟಿಕ್ ನಲ್ಲಿ ಒಂದ್ ರೌಂಡ್ ಹೊಡೆದ್ರು. ತಮ್ಮ ಹೊಸ ಚಿತ್ರ ಕಳ್ಳರ ಸಂತೆಯ ಪ್ರಚಾರಕ್ಕಾಗಿ ಯಶ್ ಇವತ್ತು ಕೆಲ ಕಾಲ ಆಟೋ ಡ್ರೈವರ್ ಆಗಿದ್ರು. ಖಾಲಿ ಪುಟವ ಮರಳಿ ತಂದು ಕಾವ್ಯ ಬರೆದೆ, ಕಾವ್ಯದೊಳಗೆ ತೋರಿದೆ ಹೊಸ ಬದುಕಿನ ಸುವಾಲಿಯ. ಜನಗಳಿಗೆ ಹತ್ತಿರವಾದ ಸಿನಿಮಾ ಮಾಡಿದ್ದೀವಿ. ಈ ಒಂದು ಸಿನಿಮಾ, ಈ ಒಂದು ಪಾತ್ರಗಳು ಎಲ್ಲ ಭಾಳ ಅವ್ರ ಮಧ್ಯದಿಂದ ಬಂದಿರುವಂಥ ವಿಷಯಗಳಿಂದ ಮಾಡಿರುವಂಥ ಚಿತ್ರ. ಸೊ ಆ ಥರದಲ್ಲಿ ನಾವೇನೋ ಬೇರೆ ರೀತಿ ಪ್ರಮೋಷನ್ ಮಾಡಬಹುದು, ಅವ್ರ ಮಧ್ಯೆ ಹೇಳಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳ್ಕೊಳ್ಳೋಣ ಅಂತ. ಈ ಸಿನಿಮಾ ಮಾಡ್ಬೇಕಾದ್ರೆ ಅಷ್ಟೇ ಒಂದು ಇಡೀ ದಿನ ನಾನು ಆಟೋ ಓಡಿಸಿದ್ದೆ. ಆವಾಗ ಗೊತ್ತಾಗಿತ್ತು ನನಗೆ ಒಬ್ಬ ಆಟೋ ಡ್ರೈವರ್ ಒಂದು ಆಟೋ ಓಡಿಸೋದು ಸಿಟಿ ಟ್ರಾಫಿಕ್ ಅಲ್ಲಿ ಎಷ್ಟು ಕಷ್ಟ ಆಗುತ್ತೆ, ಆ 3 ಚಕ್ರದ ಗಾಡಿ ಅಂತ. ರೇಡಿಯೋ ಮಿರ್ಚಿ FM ಚಾನೆಲ್ ಸಹಯೋಗದಲ್ಲಿ ಈ ಡಿಫರೆಂಟ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತಮ್ಮ ಚಾನೆಲ್ ಮೂಲಕ ಮೂವರು ಹುಡುಗಿಯರನ್ನ ಸೆಲೆಕ್ಟ್ ಮಾಡಿ ಯಶ್ ಜೊತೆ ಆಟೋ ಸವಾರಿಗೆ ಅನುವು ಮಾಡಿಕೊಟ್ಟಿತ್ತು. ಹೀರೋ ಯಶ್ ಜೊತೆ ಆಟೋದಲ್ಲಿ ಕೆಲ ಕಾಲ ಹರಟೆ ಹೊಡಿತಾ ಈ ಹುಡುಗಿಯರು ಸಖತ್ ಎಂಜಾಯ್ ಮಾಡಿದ್ರಂತೆ. ಕರೆಕ್ಟ್. ಫಸ್ಟ್ ಆಫ್ ಆಲ್ ನಾನು ರೇಡಿಯೋ ಮಿರ್ಚಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಅವ್ರ ಈ ತರ ಚಾನ್ಸ್ ಕೊಟ್ಟಿದ್ದಕ್ಕೆ. ಪ್ಲಸ್ ಇಟ್ ವಾಸ್ ವೆರಿ ಗುಡ್. ತುಂಬಾ ಆಟೋ ಚೆನ್ನಾಗಿ ಓಡಿಸಿದ್ರು. ಪ್ಲಸ್ ನಮ್ಗೇನು ಅವ್ರು ಹೀರೋ ತರ ಏನ್ ಬಿಹೇವ್ ಮಾಡಿಲ್ಲ, ಚೆನ್ನಾಗೇ ಮಾತಾಡಿದ್ರು, ನನ್ನ ಹತ್ರ ಫ್ರೆಂಡ್ ಆಗಿ ಮಾತಾಡಿದ್ರು. ಜಸ್ಟ್ ಇಟ್ ವಾಸ್ ಅ ಜಾಲಿ ರೈಡ್. ಆಟೋಲಿ ಊರ್ಸಿತ್ತು ಅಂದ್ರೆ 2 ರೌಂಡ್ ಕರ್ಕೊಂಡು ಹೋದ್ರು. ಸೊ ಪ್ಲಸ್ ಒಂದೊಂದ್ ಕಡೆ ಟ್ರಾಫಿಕ್ ಜಾಮ್ ಎಲ್ಲ ತುಂಬಾ ಆಗೋಯ್ತು. ನೋ ಪ್ರಾಬ್ಲಮ್, ಅವ್ರು ಫ್ರೆಂಡ್ಲಿ ಆಗಿ. ಸುಮನಾ ಕಿತ್ತೂರು ನಿರ್ದೇಶನದ ಕಳ್ಳರ ಸಂತೆ ಕಳೆದ ವಾರವಷ್ಟೇ ತೆರೆಕಂಡಿದೆ. ಈ ರಾಜಕೀಯ ವಿಡಂಬನಾತ್ಮಕ ಚಿತ್ರ ಈಗಾಗಲೇ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದೆ. ಈ ಕಳ್ಳರ ಸಂತೆಯಲ್ಲಿ ಯಶ್ ಆಟೋ ಚಾಲಕನ ಪಾತ್ರದಲ್ಲಿ ಮಿಂಚಿದ್ದಾರೆ. ಹಾಗಾಗಿ ತಮ್ಮ ಚಿತ್ರದ ಪ್ರಮೋಷನ್ಗಾಗಿ ಇಲ್ಲೂ ಆಟೋ ಓಡಿಸಿದ್ರು. ಒಟ್ನಲ್ಲಿ ಕಳ್ಳರ ಸಂತೆಯನ್ನ ಪ್ರೇಕ್ಷಕರಿಗೆ ತಲುಪಿಸೋಕೆ ಕೆಲ ಕಾಲ ಹೊಸ ವೇಷವನ್ನ ಹಾಕಿದ್ರು. ಪವಿತ್ರ, TV9 ಬೆಂಗಳೂರು.